ಹಾಯ್ ಎವ್ರಿವನ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಈಗ ಮಳೆ ವಾತಾವರಣ ಇರೋದ್ರಿಂದ ಖಾರವಾಗಿ ಹಾಗೆ ಟೇಸ್ಟಿಯಾಗಿ ಮನೆಯಲ್ಲೇ ರೋಡ್ ಸೈಡ್ ಮಾಡ್ತಾರಲ್ಲ ನೂಡಲ್ಸ್, ವೆಜ್ ನೂಡಲ್ಸ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಬಿಸಿನೀರಲ್ಲಿ ಅರ್ಧ kg ಅಷ್ಟು ಈ ಥರ ನೂಡಲ್ಸನ್ನು ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗಿದು ಬೆಂದಿದೆ. ಹೇಗೆ ನೋಡೋದಪ್ಪ ಅಂದರೆ ಈ ಥರ ಮಾಡಿದ್ರೆ ಕಟ್ ಆಗಬೇಕು, ಅಷ್ಟು ಬೆಂದಿದ್ರೆ ಸಾಕು. ಇದನ್ನು ಒಂದು ಪಾತ್ರೆಗೆ ಬಸ್ಕೊಳ್ತಾ ಇದ್ದೀನಿ. ನಾನು ಈ ರೀತಿ ಒಂದು ಜಾಲರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ತಣ್ಣೀರು ಹಾಕಬೇಕು. ತಣ್ಣೀರನ್ನು ಹಾಕೊಳ್ತಾ ಇದ್ದೀನಿ. ತಣ್ಣೀರು ಹಾಕೋದ್ರಿಂದ ಉದುದ್ರಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ತಣ್ಣೀರು ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ನೆಕ್ಸ್ಟು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಬರ್ತೀನಿ. ಮೊದಲನೇದಾಗಿ ನಾನಿಲ್ಲಿ ದಪ್ಪದಾದ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು 2 ಭಾಗ ಮಾಡ್ಕೊಳ್ತೀನಿ, ಯಾಕೆಂದರೆ ಲಾಸ್ಟಲ್ಲಿ ಸ್ವಲ್ಪ ಮೇಲೆ ಉದುರಿಸಿದ್ರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತ ಹೇಳಿ. ಇವಾಗ ಇಷ್ಟು ತೊಗೊಂಡಿದ್ದೀನಿ. ನಾನು ಮಾಡ್ತಿರೋದು ಅರ್ಧ kg ನೂಡಲ್ಸ್ಗೆ. ಇದು ಒಂದು ದಪ್ಪದಾದ ಈರುಳ್ಳಿನ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಹಿಡಿ ಸಾಂಬಾರು ಸೊಪ್ಪು, ಹಾಗೆ 2 ರಿಂದ 3 ಹಸಿಮೆಣಸಿನ್ಕಾಯಿ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೆಟೊ, ಹಾಗೆ ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೀನ್ಸ್, ಹಾಗೆ ಒಂದು ಕ್ಯಾರೆಟ್. ನೆಕ್ಸ್ಟು ಇಲ್ಲಿ 1 2 3 ನೂಡಲ್ಸ್ ಮಸಾಲ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಈಸ್ಟರ್ನ್ ಚಿಕನ್ ಮಸಾಲ. ನೆಕ್ಸ್ಟು ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಟೊಮೆಟೊ ಕೆಚಪ್, ನೆಕ್ಸ್ಟ್ ಸೋಯಾ ಸಾಸ್, ಹಾಗೆ ನಾನು ವಿನೆಗರ್ ಕೂಡ ತೊಗೊಂಡಿದ್ದೀನಿ. ಎಲೆಕೋಸನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಸಾರಿ ಫ್ರೆಂಡ್ಸ್, ನಾನೀಗೊಂದು 3 ಇಂಗ್ರೀಡಿಯೆಂಟ್ಸ್ನ ನಾನು ತೋರಿಸಲಿಲ್ಲ. ಇದು ಗರಂ ಮಸಾಲ, ಹಾಗೆ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಇದು ಮೆಣಸಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮಾಡಲಿಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ನಾನಿಲ್ಲಿ ಬಾಣಲಿ ಬಿಸಿಗಿಟ್ಟು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದು 100 ml ಆಯಿಲ್ ಇದೆ. ಮೊದಲನೇದಾಗಿ ಹಸಿಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ, ಇದೆಲ್ಲ ಜಸ್ಟ್ ಶಾಲೋ ಫ್ರೈ ಆಗಬೇಕು ಅಷ್ಟೇ. ನೆಕ್ಸ್ಟು ಕ್ಯಾರೆಟ್, ಹಾಗೆ ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ ಹಾಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಶಾಲೋ ಫ್ರೈ ಮಾಡ್ಕೊಬೇಕು. ಕ್ಯಾಬೇಜ್ ಹಾಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬಿಡದೆ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ. ಇದನ್ನು 1 ನಿಮಿಷ ಫ್ರೈ ಆಗಬೇಕು. ಹಾಗೆ ತರಕಾರಿಗಳೆಲ್ಲ ಉಪ್ಪಿಡಿಬೇಕು, ಅದಕ್ಕೋಸ್ಕರ ಸ್ವಲ್ಪನೇ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಶುಂಠಿ ಕ್ವಾಲಿಟಿ ಕಮ್ಮಿ ಇಡಬೇಕು, ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಅಂದರೆ 1 ಇಂಚು ಶುಂಠಿಗೆ 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ರಾ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಯಾವುದೇ ಒಂದು ತರಕಾರಿ ಆಗಲಿ ಪೇಸ್ಟಾಗಿ ಹಾಕಿದಾಗ ಈ ಒಂದು ನೂಡಲ್ಸ್ಗೆ ಬಿಡದೆ ನಾವು ಕೈಯನ್ನು ಆಡಿಸ್ಕೊಳ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ನಿಮ್ಮ ಮನೆಗಳಲ್ಲಿ ಗೋಬಿ ಬಾಂಡ್ಲಿ ಇಲ್ಲ ಅಂತ ಹೇಳಿದ್ರೆ ದಪ್ಪ ತಳ ಇರುವಂತಹ ಪಾತ್ರೆಯಲ್ಲೇ ಮಾಡ್ಕೊಳ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಚೆನ್ನಾಗಿ ರಾ ಸ್ಮೆಲ್ ಹೋಗಿ ಘಮ ಬರ್ತಾ ಇದೆ. ಈಗ ನೆಕ್ಸ್ಟು ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊನೂ ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು. ಈ ಟೈಮ್ನಲ್ಲಿ ಸಾಸ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಸೋಯಾ ಸಾಸ್ನ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೆಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ, ಇದು ಅಷ್ಟೇ 2 ಟೇಬಲ್ ಸ್ಪೂನಷ್ಟು. ಹಾಗೆ ನೆಕ್ಸ್ಟು ವಿನೆಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ವಿನೆಗರ್ ಬಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕು. ಹಾಗೆ ಸೋಯಾ ಸಾಸ್ ಹಾಕಿದ್ದೇನೆ. ಈಗ ಚಿಲ್ಲಿ ಸಾಸ್ ಬಂದು ಒಂದು 2 ಟೇಬಲ್ ಸ್ಪೂನು. ಇದೆಲ್ಲವನ್ನು ಹಾಕಿ ನೀಟಾಗಿ 1 ನಿಮಿಷ ಫ್ರೈ ಮಾಡ್ಕೊಬೇಕಾಗತ್ತೆ. ಇದು ಫ್ರೈ ಆಗಿದೆ. ನೆಕ್ಸ್ಟು ನಾನು ನೂಡಲ್ಸ್ ಹಾಕ್ಕೊಳ್ತಾ ಇದ್ದೀನಿ.
ಉದುರಾಗಿದೆ ಅಂತ ಹೇಳಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈಗ ಇದು ಮಿಕ್ಸ್ ಆಗಿದೆ ಆಲ್ರೆಡಿ. ನೆಕ್ಸ್ಟು ನಾವು ತೊಗೊಂಡಿರುವಂತಹ ಪೌಡರ್ಗಳನ್ನ ಹಾಕ್ಕೊಬೇಕು. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್. ಹಾಗೆ ಕರಿಮೆಣಸಿನ ಪುಡಿ ಅರ್ಧ ಟೇಬಲ್ ಸ್ಪೂನ್. ಹಾಗೆ ಇದು ಒಂದು ಚಿಕನ್ ಮಸಾಲ, ಅದು 1.5 ಟೇಬಲ್ ಸ್ಪೂನ್. ಇದು 1 2 3 ನೂಡಲ್ಸ್ ಮಸಾಲ, ಇದೊಂದು 2 ಟೇಬಲ್ ಸ್ಪೂನ್. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಟೈಮ್ನಲ್ಲಿ ಎಣ್ಣೆ ಕಮ್ಮಿ ಇದ್ದರೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ನೀಟಾಗಿ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೂಡಲ್ಸ್ ಈಗ ರೆಡಿ ಇದೆ. ನೆಕ್ಸ್ಟು ಸ್ಟವನ್ನು ಆಫ್ ಮಾಡಿಕೊಂಡು ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾನೀಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು ಮನೆಯಲ್ಲಿ ಹೀಗೆ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕಲರ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನೂಡಲ್ಸ್ ಮಾಡೋದು ಹೇಗೆ ಔಟ್ಸೈಡ್ ಮಾಡ್ತಾರಲ್ಲ, ರೋಡ್ ಸೈಡಲ್ಲಿ ಹೇಗೆ ಮಾಡ್ತಾರೆ ಆ ರೀತಿ ನಾನು ನಿಮಗೆ ಇವತ್ತು ಮಾಡಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.